ನಮ್ಮ ಪಕ್ಷದ ಕಚೇರಿಯಲ್ಲಿ ಬಸವ ಜಯಂತಿ ಆಚರಣೆ ಮಾಡಿಕೊಂಡು ಅಲ್ಲಿಂದ ಸೀದಾ ಇವತ್ತು ಪತ್ರಿಕಾಗೋಷ್ಠಿಗೆ ಬಂದು ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾ ಮಾಧ್ಯಮವನ್ನು ಕರೆದ ಉದ್ದೇಶ ಏನಂದ್ರೆ, ಏನು ಈ 15 ದಿವಸದಿಂದ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಕೆ ಸುಧಾಕರ್ ಮತ್ತು ನಮ್ಮ ಶಾಸಕರಾದ ಶಿಡ್ಲಘಟ್ಟ ಶಾಸಕರಾದಂಥ ರವಿಕುಮಾರ್ ಮಧ್ಯೆ ಏನು ಭಿನ್ನಾಭಿಪ್ರಾಯಗಳು ನಡೀತಾ ಇತ್ತು, ಅದು ಎಷ್ಟೇ ಮಾತಾಡಿದ್ರು ಅವ್ರವ್ರು ಮಾತಾಡ್ಕೊಳ್ಳಿ ಅಂತೇಳಿ ನಾವು ಸುಮ್ಮನೆ ಇದ್ದೆ. ಆದರೆ 3 ದಿವಸದಿದ್ದೆ ಲೋಕಸಭಾ ಸದಸ್ಯರಾದಂಥ ಸುಧಾಕರ್ ಅವರ ಕಡೆಯವರು ಮುಖಂಡರುಗಳು ಒಂದಿಬ್ಬರು ಮೂವರು ನಮ್ಮ ಶಾಸಕರಾದಂಥ ರವಿಕುಮಾರ್ ಅವ್ರ ಬಗ್ಗೆ ಮಾತಾಡಿದಾಗ, ನಾವು ನಮ್ಮ ಪಕ್ಷದ ಯುವ ಮುಖಂಡರುಗಳು ಯಾರಿದ್ದಾರೆ ಕೆಲವರು ನಮಗೆ ಒತ್ತಾಯ ಮಾಡಿದ್ರು. NDA ಪಕ್ಷದಲ್ಲಿ ನಾವಿದ್ರೂ ಸಹ, ನಮ್ಮ ಜಾತ್ಯತೀತ ಜನತಾದಳದಿಂದ ಗೆದ್ದಿದ್ರು ಸಹ MP ಅವರು ಕಡೆಯವರು ಹೀನಾಯವಾಗಿ ಮಾತಾಡ್ತಾ ಇದ್ದಾರೆ, ನೀವು ಸುಮ್ಮನೆ ಇದ್ರೆ ಹೆಂಗೆ ಅಂತ ಹೇಳಿದಾಗ ಇವತ್ತು ತುರ್ತಾಗಿ ಪತ್ರಿಕಾಗೋಷ್ಠಿ ಕರೆದು ನಮ್ಮ ಅಭಿಪ್ರಾಯನ ಸ್ಪಷ್ಟವಾಗಿ ತಿಳಿಸಿದ್ದೀವಿ. NDAಯಲ್ಲಿ ಇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಏರುಪೇರು ಆಗಿರೋದರ ಬಗ್ಗೆ ಏನು ಇಬ್ಬರು ಮಾತಾಡ್ತಾ ಇದ್ದಾರೆ, ವಾಕ್ಸಮರ ಏನು ಮಾಧ್ಯಮಗಳ ಎಲೆಕ್ಟ್ರಾನಿಕ್ ಬರ್ತಾ ಇತ್ತು, ಇದರ ಬಗ್ಗೆ ನಾನು ನಮ್ಮ ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವ್ರಿಗೂ, ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ, ಮತ್ತು BJP ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವ್ರಿಗೂ, ಮತ್ತು ನಮ್ಮ BJP ಜಿಲ್ಲಾಧ್ಯಕ್ಷರಾದಂಥ ರಾಮಚಂದ್ರೇಗೌಡರ ಕಡೆ ಮಾತಾಡಿ, ನಾನು ರಾಮಚಂದ್ರೇಗೌಡರು ಇಬ್ಬರು ಸೇರಿ ಇಬ್ಬರ ಕಡೆನೂ ಯಾರು ರಾಜ್ಯಾಧ್ಯಕ್ಷರಿದ್ದಾರೆ ಅವರಿಬ್ಬರ ಹತ್ರನೂ ಹೋಗಿ ಈ ಥರ ನಮ್ಮ ಜಿಲ್ಲೆಯಲ್ಲಿ ಭಿನ್ನಾಭಿಪ್ರಾಯಗಳು ಉದ್ಭವ ಆಗ್ತಾ ಇದೆ, ಇದು ಬೇಗನೆ ಶಮನ ಮಾಡಬೇಕಾದ್ರೆ ನೀವು ಮಧ್ಯಪ್ರವೇಶ ಮಾಡಿ ಇಬ್ಬರನ್ನು ಲೋಕಸಭಾ ಸದಸ್ಯರನ್ನ ಮತ್ತು ನಮ್ಮ ಶಾಸಕರಾದಂಥ ರವಿಕುಮಾರ್ ಅವರನ್ನ ಕರೆಸಿ ಇದನ್ನಕ್ಕೆ ಬೇಗನೆ ತಿಳಿ ಹೇಳಬೇಕು. ಇಲ್ಲದಿದ್ದರೆ ಇದ್ರ ಭಿನ್ನಾಭಿಪ್ರಾಯಗಳು ತುಂಬ ನಡೀತಾ ಇದೆ ಅಂತ ಮನದಟ್ಟು ಮಾಡ್ತೀನಿ. 1 ವಾರದೊಳಗೆ ಇದು ಇತ್ಯರ್ಥ ಆದಂಥ ಉದ್ದೇಶದಿಂದ ಮಾಧ್ಯಮದ ಮುಖಾಂತರ ಇಬ್ಬರಿಗೂ ಮಾನವಿ ತರದು ನಮ್ಮ ಲೋಕಸಭಾ ಸದಸ್ಯರಾದಂಥ ಸುಧಾಕರ್ ಅವರಲ್ಲಿ ಮನವಿ ಮಾಡ್ತೀನಿ. ನಿಮ್ಮ ಕಡೆ ಮುಖಂಡರು ಇನ್ನು ಮುಂದೆ ಯಾವುದೇ ಪತ್ರಿಕೆಗಳಿಗೆ ಕೊಡ್ಕೂಡ್ದು ಅಂತ ತಾವು ಆದೇಶ ಮಾಡಬೇಕು. ಅದೇ ರೀತಿ ನಮ್ಮ ರವಿಕುಮಾರ್ ಕಡೆಯವ್ರಿಗೂ ಅವರು ಆದೇಶ ಮಾಡಬೇಕು. ಪತ್ರಿಕಾಗೋಷ್ಠಿ ಮಾತಾಡಬೇಡ, ಏನೇ ಇದ್ರೆ ನಿಮ್ಮಿಬ್ಬರು ಏನು ಮಾತಾಡಿದ್ದೀರಾ ಆ ಇಬ್ಬರು ಭಿನ್ನಾಭಿಪ್ರಾಯಗಳು ಏನಿದೆ ಅದನ್ನು ನಾವು ರಾಜ್ಯ ಮುಖಂಡರುಗಳಿಗೆ, ಅಧ್ಯಕ್ಷರಿಗೆ, BJP ಅಧ್ಯಕ್ಷರಿಗೆ ಅವ್ರ ಮನಗಂಡು ಮಾಡಿ ಬೇಗನೆ ಇತ್ಯರ್ಥ ಪಡಿಸೋಕೆ ನಾನು ಪ್ರಯತ್ನ ಮಾಡ್ತೀವಂತ ಇವತ್ತು ಮಾಧ್ಯಮಗಳ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ. ಕಂಟಿನ್ಯೂ ಮಾಡ್ಬೇಕ್ರಿ ಆ ಮಾತನ್ನ, ಕಂಟಿನ್ಯೂ ಮಾಡ್ತೀವಿ ನಾವೆಲ್ಲಾನು. ಅದನ್ನೇ ಹೇಳಿ ಸರ್, ಹೇಳ್ತಾರೆ ಇವತ್ತು ಸರ್ ಕಂಟಿನ್ಯೂ ಮಾಡಿ ಸರ್ ಅದು ಆ ಮಾತು. ಇವತ್ತು ಅದೇನ್ ಮಾತಾಡಿದ್ದಾರೆ ಆ ಭಾಷಣ, ಅದೇನ್ ಮಾಡ್ತಾ ಇದ್ದಾರೆ ಅದು ನಮ್ದು, ಅದು ನಾನು MP ಅವರ ಮಾತಾಡಿದಾಗ ಈ ತರ ನೀವು ಮಾತಾಡಿದ್ರಂತೆ ನಾನು ಕೇಳದೆ MP ಅವ್ರನ್ನ, ನೀನು ವಿಡಿಯೋನ ಸರಿಯಾಗಿ ನೋಡಿ ಮುನಿಯಪ್ಪ, ನೀನು ಸರಿಯಾಗಿ ನೋಡಿ ಆಮೇಲೆ ಅಭಿಪ್ರಾಯ ನೋಡು ಅಂತ ಹೇಳಿದ್ರು. ಅದು ನಮ್ಮವರೆಲ್ಲರೂ ಯಾರೇ ನೋಡಿದ್ರು ಅದು ಗೊತ್ತಾಗ್ತದೆ, ಅವರೇ ಅದು ತಪ್ಪು ಅಂತ ಗೊತ್ತಾಗ್ತಾ ಇದೆ. ಆದ್ರೆ ನಾನು ಆ ರೀತಿ ಮಾತಾಡಿಲ್ಲ ಅಂತ MP ಅವರು ನಾನು ರಾತ್ರಿ ಮಾತಾಡೋ ದೂರವಾಣಿ ಮುಖಾಂತರ ಮೊಬೈಲ್ನಲ್ಲಿ ಮಾತಾಡಿದೆ. ಅವ್ರು ಹೇಳಿದ್ರು ಸರಿಯಾಗಿ ಅದನ್ನ ನೀವು ನೋಡ್ಕೊಳ್ಳಿ, ಸರಿಯಾಗಿ ಅದನ್ನ ನೋಡಿ ಇದು ಮಾಡಿ ಮುನಿಯಪ್ಪನವರೇ, ಅದೇನೋ ಮಿಸ್ಟೇಕ್ ಆಗಿರ್ಬೋದು ಅಷ್ಟೇ ಅಂತ ಹೇಳಿದ್ದಾರೆ. ಅದನ್ನ ನಾನು ನಮ್ಮ ಏನ್ ಕ್ಲಿಪ್ಪಿಂಗ್ ನಿಮ್ಮ ಇದ್ರಲ್ಲಿ ಬಂದಿದೆ, ಸುಧಾಕರ್ ಮಾತಾಡಿರೋದು, ನಮ್ಮ MLA ನಮ್ಮ ರವಿಕುಮಾರ್ ಏನ್ ಮಾತಾಡಿದ್ದಾರೆ 2 ಕ್ಲಿಪ್ಪಿಂಗ್ ಇಟ್ಕೊಂಡಿದೀವಿ. ಮಾಧ್ಯಮಗಳಲ್ಲಿ ಏನ್ ಕಟಿಂಗು ಇಟ್ಕೊಂಡಿದ್ದೀನಿ, ಅವೆಲ್ಲ ಒಟ್ಟಿಗೆ ನಾನು ಆಲ್ರೆಡಿ ಪಾರ್ಟಿ ಆಫೀಸಲ್ಲಿ ಕೊಟ್ಟಿದ್ದೀನಿ. ಇವಾಗ ಕುಮಾರಸ್ವಾಮಿ ಅವ್ರು ನೆನ್ನೆ ಆ ಕೇಂದ್ರ ಸರ್ಕಾರದಲ್ಲಿ ಪ್ರೆಸ್ ಮೀಟ್ ಕರೆದಿರೋದು ನೆನ್ನೆ ಬಂದಿಲ್ಲ, ಇವತ್ತು ಬರ್ಬೋದು. ಬಂದಿದ್ದ ತಕ್ಷಣ ಅವ್ರಿಗೆ ತಲುಪ್ತದೆ, ಅವ್ರು ಕರೆದು ಮಾತಾಡ್ತಾರೆ ಅಂತ ಭಾವನೆ ನನಗಿದೆ. ಅದೇ ರೀತಿ ವಿಜೇಂದ್ರನ್ನು ಮಾತಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಬೇಗನೆ ಇತ್ಯರ್ಥ ಮಾಡಿ ತಿಳಿ ಮಾಡ್ಬೇಕು. ಕಾರಣ ಇಷ್ಟೇ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆ ಬರೋದ್ರಿಂದ ಇದು ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗ್ತಾ ಇದೆ. ಬೇಗನೆ ಇದು ಇತ್ಯರ್ಥ ಆಗಬೇಕು ಅಂತ ನಾನು ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊತಾ ಇದ್ದೀನಿ ರಾಜ್ಯ ನಾಯಕರಿಗೆ. JK ಕೃಷ್ಣಾರೆಡ್ಡಿ ಅವ್ರು ಫೋನ್ ಮಾಡಿದ್ರು. JK ಕೃಷ್ಣಾರೆಡ್ಡಿ ಅವ್ರು ಹೇಳಿದ್ದಾರೆ, ಬೇಗನೆ ನಾವು ಇತ್ಯರ್ಥ ಮಾಡ್ತಾ ಇರ್ತೀನಿ ಅಂತೇಳಿ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾದಂಥ JK ಕೃಷ್ಣಾರೆಡ್ಡಿ ಅವರು BJP ಅಧ್ಯಕ್ಷರಿಗೂ ಮಾತಾಡಿದ್ದೀನಿ, ಜಿಲ್ಲಾಧ್ಯಕ್ಷರಿಗೆ. ನಾನು ನಾಳೆನೆ ಕುಮಾರಸ್ವಾಮಿ ಬಂದಿದ ತಕ್ಷಣ ಮಾತಾಡಿ ಇದಕ್ಕೆ ನಾನು ಬೇಗನೆ ಇತ್ಯರ್ಥ ಮಾಡೋಣ, ನೀನು ಒಂದು ಪ್ರೆಸ್ ಮೀಟ್ ಮಾಡಿ ತಿಳಿಸ್ಬಿಡು ಅಂತ ಹೇಳಿದ್ದಾರೆ. JK ಕೃಷ್ಣಾರೆಡ್ಡಿ, ನಾವು ನಮ್ಮ ರಾಮಚಂದ್ರೇಗೌಡರು ಎಲ್ಲ ಸೇರಿ 1 ವಾರದಲ್ಲೇ ಇದು ಇತ್ಯರ್ಥ ಆಗ್ತದೆ. ಇನ್ನು ಮುಂದೆ ಸಮಸ್ಯೆಗಳು ಬರ್ದಂಗೆ ಇದಾಗುತ್ತೆ, ಏನು ತೊಂದರೆ ಆಗೋದಿಲ್ಲ. ಅದೇ ರೀತಿ 33% ಮಹಿಳೆಯರಿಗೆ ಏನು ಇತ್ತು ಅದನ್ನೇನು ಇವರು ಕಾಂಗ್ರೆಸ್ನವರು ವಿರೋಧ ಮಾಡಿದ್ದಾರೆ, ಅದಕ್ಕೆ ನಮ್ಮ ಜಾತ್ಯತೀತ ಜನತಾದಳ ರಾಷ್ಟ್ರೀಯ ನಾಯಕರಾದ ದೇವೇಗೌಡರು
ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಏನು NDA ತಗೊಂಡಿದ್ದಾರೆ ನಿರ್ಧಾರನ, ಅದ್ರ ಪರವಾಗಿ ನಾವು ಇದೀವಿ. ಕಾಂಗ್ರೆಸ್ನವ್ರು ಯಾಕೆ ವಿರೋಧ ಮಾಡಿದ್ರು ಗೊತ್ತಿಲ್ಲ. ಇದು ದೇವೇಗೌಡರೆ 33% ಮಹಿಳೆಯರಿಗೆ ತರಬೇಕು ಅಂತಿದ್ರು, ಅದು ಈ ಸಲ ಈಡೇರ್ತಾ ಇದ್ವಿ. ಮುಂದೆ ಅದು ಈಡೇರೋವರೆಗೂ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮ್ಮ ಮೇಲೆ ನಾಯಕರು ಏನು ಆದೇಶ ಮಾಡ್ತಾರೆ ಆದೇಶ ಬಗ್ಗೆ ನಾವು ಪಾಲನೆ ಮಾಡ್ಕೊಂಡು 33% ಮಹಿಳೆಯರಿಗೆ ಏನ್ ಬರ್ಬೇಕು ಅದು ಹೋರಾಟ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಜಾತ್ಯತೀತ ಜನತಾ ದಳ ಇರುತ್ತೆ ಅಂತ ಈ ಮೂಲಕ ವಿನಂತಿ ಮಾಡ್ಕೊಂತೀವಿ. ಸಾಕು. ಬಿಜೆಪಿ ಪಕ್ಷದ ನಾಯಕರು ಮತ್ತೆ ನಮ್ಮ ಸ್ನೇಹಿತರಿಗೆ ಮತ್ತೆ ಎಲ್ಲಾ ಕಾರ್ಯಕರ್ತರಿಗೂ ಒಂದು ಮನವಿ ಮಾಡ್ತೀವಿ. ನಾವು JDS ಪಕ್ಷದವರು NDA ಸರ್ಕಾರ ಮಾಡ್ಕೊಂಡ್ಮೇಲೆ ತುಂಬಾ ಪ್ರಾಮಾಣಿಕವಾಗಿ ಡಾಕ್ಟರ್ಗೆ ಸಾಲಿಡ್ ಆಗಿ ವೋಟ್ ಮಾಡಿಸಿದೀವಿ. ದಯವಿಟ್ಟು ಆ ಕೃತಜ್ಞತೆ ಇರ್ಲಿ. ನೀವು ಮಾತಾಡ್ಬೇಕಾದ್ರೆ ಕಾರ್ಯಕರ್ತರಿಗೆ ಎಷ್ಟು ನೊಂದ್ಕೊಂತಾರೆ, ಅವ್ರೆಷ್ಟು ಬೇಜಾರು ಬಿಡ್ತಾರೆ ಅಂತ ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಈಗ ಮಾತು ಒಂದು ನಿಮ್ಮೊಬ್ಬರಿಗೆ ಬರೋದಲ್ಲ, ನಮಗೂ ಬರುತ್ತೆ ಮಾತಾಡಕ್ಕೆ. ದಯವಿಟ್ಟು ಇನ್ನೊಬ್ಬರಿಗೆ ಮಾತಾಡ್ಬೇಕಾದ್ರೆ ನಾವು ಬೇಜಾರು ಮಾಡಿಸ್ಬಾರ್ದು, ನೋವು ಕೊಡಬಾರ್ದು. ಆ ರೀತಿ ನೀವು ಸ್ಪಾನ್ಸರ್ ಮಾಡಿ ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ JDS ಓಟು 3 ಲಕ್ಷ ಓಟ್ ಇದೆ. ಸಾಲಿಡ್ ಆಗಿ ನಾವು ಓಟ್ ಹಾಕ್ಸಿದೀವಿ. ಆ ಕೃತಜ್ಞತೆ ನಿಮ್ಗೆ ಇಲ್ಲಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ದಯವಿಟ್ಟು ಇದು ಹೇಳಿಕೆ ಕೊಡೋದು ನಿಲ್ಸಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಸರ್, ಸಂಸದರ ಈ ಹೇಳಿಕೆಗೆ ನಿಮ್ಮ ಪ್ರತಿಕ್ರಿಯೆ ಇಲ್ಲ ಅದೆಲ್ಲ ದೊಡ್ಡವ್ರು ಮಾತಾಡ್ತಾರೆ. ಈಗಾಗಲೇ ಅದು ವರಿಷ್ಠ ಗಮನಕ್ಕೆ ಹೋಗಿದೆ, ಅವ್ರು ತೀರ್ಮಾನ ಮಾಡ್ತಾರೆ. ಇನ್ನೊಂದು ಪಾಯಿಂಟ್ ಬಿಟ್ಬಿಟ್ಟೆ ನಾನು.